ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಇಂದಿನ ಗುರುವಾಣಿಯಲ್ಲಿ ಮಂತ್ರಾಲಯದಲ್ಲಿ ದೊರೆತ ಮಂತ್ರಾಕ್ಷತೆ. ಒಮ್ಮೆ 4 ಯುವತಿಯರು ಸೇರಿ ಮಂತ್ರಾಲಯಕ್ಕೆ ಶ್ರೀ ರಾಯರ ದರ್ಶನಕ್ಕೆಂದು ಹೋಗಿದ್ದರು. ಆ ದಿನ ಅಲ್ಲಿ ತುಂಬ ಜಂಗುಳಿ ಇದ್ದುದರಿಂದ ರಾಯರ ದರ್ಶನಕ್ಕೋಸ್ಕರ ಸರತಿ ಸಾಲಿನಲ್ಲಿ ನಿಂತು ಹಿಂಸೆ ಅನುಭವಿಸುತ್ತಿರುವಾಗ ಶ್ರೀ ರಾಯರ ಭಕ್ತೆಯಾದ ಒಬ್ಬರು ಸರತಿ ಸಾಲಿನಲ್ಲಿ ಹಿಂದೆ ನಿಂತಿದ್ದು ಕಿರಿಕಿರಿ ಅನುಭವಿಸುತ್ತಿರುವಾಗ ಒಬ್ಬ ವಯೋವೃದ್ಧರು ಬಂದು ಆ ಯುವತಿಯ ಕೈಯಲ್ಲಿ ಒಂದು ಬೊಗಸೆ ಮಂತ್ರಾಕ್ಷತೆಯನ್ನು ಕೊಟ್ಟರು. ಹುಷಾರು ಮಗಳೇ ಎಂದು ಹೇಳಿದರು. ಹೇಳಿ ನಂತರ ಆಶೀರ್ವಾದಿಸಿ ಅಲ್ಲಿಂದ ಹೊರಟು ಹೋದರು. ಆ ಯುವತಿಯು ತನ್ನ ಗೆಳೆಯರಿಗೆಲ್ಲ ವಿಚಾರ ತಿಳಿಸಿ ಮಂತ್ರಾಕ್ಷತೆಯ ಸ್ವಲ್ಪ ಕೊಟ್ಟು ತಮ್ಮ ಗೆಳತಿಯರಿಗೂ ಕೂಡ ಸ್ವಲ್ಪ ಕೊಟ್ಟು ಉಳಿದ ಮಂತ್ರಾಕ್ಷತೆಯನ್ನು ಸ್ವಲ್ಪ ತನ್ನ ವ್ಯಾನಿಟಿ ಬ್ಯಾಗಿನಲ್ಲಿ ಇಟ್ಟುಕೊಂಡು ತಮ್ಮ ಊರಿಗೆ ಹಿಂದಿರುಗಿದರು. ನಂತರ ಆ ಮಂತ್ರಾಕ್ಷತೆಯನ್ನು ಅವರ ಬ್ಯಾಗಿನಲ್ಲೇ ಇಟ್ಟುಕೊಂಡಿದ್ದರು. ಅವರು ಕೆಲಸದ ನಿಮಿತ್ತವಾಗಿ ಊರೂರಿಗೆ ಕೆಲಸ ಮಾಡಲು ಹೋಗಿ ಬರುತ್ತಿದ್ದರು. ಹೇಗೋ ಏನೋ ಗುರುನಾಥರ ವಿಷಯ ಅವರಿಗೆ ತಿಳಿಯಿತು. ತಿಳಿದ ನಂತರ ಆ ಗೆಳತಿಯರೊಂದಿಗೆ ಒಂದು ದಿನ ಸಕ್ರಾಯಪಟ್ಟಣದಲ್ಲಿ ಇರತಕ್ಕಂಥ ಗುರು ನಿವಾಸಕ್ಕೆ ಬಂದು ಗುರುನಾಥರಿಗೆ ನಮಸ್ಕರಿಸಿ ಕುಳಿತುಕೊಂಡರು. ಕೂಡಲೇ ಗುರುನಾಥರು, ಮಂತ್ರಾಲಯದಲ್ಲಿ ನಿನಗೆ ದೊರೆತ ಮಂತ್ರಾಕ್ಷತೆಯನ್ನು ಹಾಗೇ ಬ್ಯಾಗಿನಲ್ಲಿ ಇಟ್ಟುಕೊಂಡಿದ್ದೀಯಲ್ಲಮ್ಮ, ಅದನ್ನು ಇಟ್ಟುಕೊಂಡು ನೀನು ಊರು ತಿರುಗುತ್ತಿರುವೆಯಲ್ಲ, ಅದರಲ್ಲಿ ಏನಿದೆ ನೋಡಿರುವೆಯಾ ಇವತ್ತಿನವರೆಗೂ ಎಂದು ಕೇಳಲು ಗುರುನಾಥರು ಒಂದು ಕ್ಷಣ ಆಶ್ಚರ್ಯದಿಂದ ಆ ಮಹಿಳೆ ಇಲ್ಲ ಎಂದರು. ಈಗ ನಿನ್ನ ಬಳಿಯೇ ಆ ಮಂತ್ರಾಕ್ಷತೆಯು ಕವರಿನಲ್ಲಿ ನಿನ್ನ ಬ್ಯಾಗಿನಲ್ಲೇ ಇದೆಯಲ್ಲ, ಆ ಕವರನ್ನು ಮಂತ್ರಾಕ್ಷತೆಯ ಜೊತೆ ತೆಗೆದು ನೋಡು ಎಂದಾಗ ಆ ಯುವತಿ ಆ ಪಟ್ಟಣದಲ್ಲಿ ಇದ್ದಂಥ ಮಂತ್ರಾಕ್ಷತೆಯನ್ನು ನೋಡಿದಾಗ ಪರಮಾಶ್ಚರ್ಯವಾಗುತ್ತದೆ. ರಾಯರ 2 ಚಿಕ್ಕ ಬೆಳ್ಳಿ ಪಾದುಕೆಗಳನ್ನು ಕಂಡು ಆಕೆ ಮತ್ತೊಮ್ಮೆ ಆಶ್ಚರ್ಯಪಟ್ಟಳು. ಈಗಲೂ ಕೂಡ ಆಕೆಯ ಬಳಿಯಲ್ಲೇ ಆ 2 ಪಾದುಕೆಗಳು ಮತ್ತು ಮಂತ್ರಾಕ್ಷತೆಯು ತನ್ನ ಜೊತೆಯಲ್ಲೇ ಇಟ್ಟುಕೊಂಡಿದ್ದಾರೆ ಗುರುನಾಥರೇ. ಆಗ ಆ ತಾಯಿ ಈಗಲೂ ಕೂಡ ಹೇಳುತ್ತಾರೆ, ಗುರುನಾಥರೇ ರಾಯರ ಸ್ವರೂಪದಲ್ಲಿ ಮಂತ್ರಾಲಯದಲ್ಲೂ ಕೂಡ ಇರುವರು ಎಂಬುದಾಗಿ ಆ ತಾಯಿ ಹೇಳಿ ಗುರುನಾಥರ ಮಹಿಮೆಯನ್ನು ಕೊಂಡಾಡುತ್ತಾರೆ. ಗುರುಭ್ಯೋ ನಮಃ. ಗುರುಬಂಧುಗಳೇ, ಇಂದಿನ ಗುರುವಾಣಿಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಗುರುನಾಥರೇ, ಇಂದಿನ ಗುರುವಾಣಿಯಲ್ಲಿ ನಾನು ಯಾವುದೇ ತಪ್ಪುಗಳನ್ನು ನುಡಿದಿದ್ದರೂ ಕೂಡ ನನ್ನನ್ನು ಕ್ಷಮಿಸಿ ಎಂದು ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ ಗುರುನಾಥರೇ.